ನಮಸ್ಕಾರ ಎಲ್ಲರಿಗೂ. ಇವಾಗ ನಾನು ಸಂಜೆ ಲಾಗ್ನಾಗ ಕಂಟಿನ್ಯೂ ಮಾಡತ್ತಿದ್ರಿ. ಈ ವಿಡಿಯೋ ಅಂತೂ ಸ್ಕಿಪ್ ಮಾಡ್ತೀನಿ, ಲಾಸ್ಟ್ವರೆಗೂ ನೋಡಿರಿ. ಯಾಕಂದ್ರೆ ಇದ್ರಾಗ ಮದುವೆ ವಿಡಿಯೋನ ಶೇರ್ ಮಾಡಿದ್ದೀನಿ. ಅಂದ್ರೆ ಹಾಕೋದು ಮತ್ತು ಬಳೆ ಶಾಸ್ತ್ರ ಇತ್ತು ಇವತ್ತು ಬಳೆ ಶಾಸ್ತ್ರದ ವಿಡಿಯೋನ ಇದ್ರಾಗ ಶೇರ್ ಮಾಡೀನಿ. ಲಗ್ನ ಅಂತೂ ನಾಳೆಗೆ ಇದೆ ರೀ. ಅಂದ್ರೆ ಲಗ್ನ ವಿಡಿಯೋನ ಒಂದು ಸ್ವಲ್ಪ ಹಾಕಬೇಕಾದ್ರೆ ಭಾಳಷ್ಟು ಲೇಟ್ ಆಗಿತ್ತು ನನಗೆ ಅಪ್ಲೋಡ್ ಮಾಡಬೇಕಾದ್ರೆ. 2-3 ದಿನ ಆಯ್ತು ಈಗ ಅಪ್ಲೋಡ್ ಮಾಡಕತ್ತೀನಿ ರೀ. ಅಪ್ಲೋಡ್ ಮಾಡಿ ವಿಡಿಯೋ ಹಾಕೈತಿಲ್ಲ ನನಗೆ. ಇವಾಗ ಅಡುಗೆ ಅಂತಿನ ಏನು ರೀ ಮಾಡ್ಬೇಕು ರೀ ಸಂಜೆಗೆ. ಏಕೆಂದ್ರೆ ಜಾಸ್ತಿ ಆಗಿತ್ತು. ಅಂತೇಳಿ ಒಂದು ಸ್ವಲ್ಪ ಪಟ್ಪಟ ಏನು ರೀ ಮಾಡ್ಬೇಕು ಅಂದ್ಕೊಂಡು ಒಂದಿಷ್ಟು ಕಡ್ಲೆಬೇಳೆ ತರಿಸಿದ್ರು ನಾನು. ಈ ವರ್ಷ ಕಡ್ಲೆ ಅಂತೂ ಭಾಳಷ್ಟು ಬೆಳೆದಿದ್ವು. ಆದರೆ ಕಡ್ಲೆ ಇನ್ನೂ ನೀರಾಗ ಹಾಕಿದ್ದಿಲ್ಲ ರೀ ನಾನು. ಒಂದು ಸಲ ಮಳೆ ಬಂದಮೇಲೆ ಹಾಕಿದ್ರೈತೆ ಅಂತ ಕೇಸಿಂದ, ಇಲ್ಲಾಂದ್ರೆ ಎಲ್ಲ ಬೆನ್ನೆಲ್ಲ ಬಿದ್ದುಬಿಡ್ತಾರೆ ಕಡ್ಲೆಬೇಳೆ ಮಾಡ್ಬೇಕಾದ್ರೆ. ಅದಕ್ಕೆ ಕೇಸಿಂದ ಹಿಂದ್ಗಡೆ ನೀರಾಗ ಹಾಕಿದ್ರೈತೆ ಅಂತ ಕೇಸಿಂದ ಕಡ್ಲೆಬೇಳೆಯನ್ನು ನೀರಾಗ ಹಾಕ್ಕೊಂಡಿಲ್ಲ. ತೊಗರಿ ಇಷ್ಟ ನೀರಾಗ ಹಾಕಿಟ್ಬಿಟ್ಟಿದ್ದ. ಮಳೆಗಿನ ಬರಂಗದ ಮತ್ತು ಚೆಂದಾಗಿ ಒಣಗಲ್ಲ ಅಂತ ಕೇಸಿಂದ. ಯಾಕಂದ್ರೆ ತೊಗರಿ ಅಂತೂ ಜಾಸ್ತಿ ಇದ್ದಿರ್ತಾವಲ್ಲ ರೀ. ಕಡ್ಲೆಯನ್ನು ಅಷ್ಟೇನು ಹಾಕೋಂಗಿಲ್ಲ. ಹೀಗೆ ಹಬ್ಬ ಹುಣ್ಣಿಗೆ ಬ್ಯಾಳೆಗೆ ಇಷ್ಟೇ ಹೋಗಿರ್ತಾವೆ ಕಡ್ಲೆಬೇಳೆ. ಡೈಲಿ ಅಂತೂ ಸಾಂಬಾರು ಮಾಡ್ಲಿಕ್ಕಂತೂ ತೊಗರಿಬೇಳೆನೇ ಜಾಸ್ತಿ ಹೋಗಿರ್ತಾವಲ್ಲ ರೀ. ಹಾಗಾಗಿ ಕೇಸಿಂದ ಮೊದಲಿಗೆ ನಾನು ತೊಗರಿನೇ ಒಂದಿಷ್ಟು ನೀರು ಹಾಕಿಬಿಟ್ಟಿದ್ದೆ. ಕಡ್ಲೆ ಹಾಕ್ಕೋಬೇಕೇನೋ ನೀರಾಗ ಇನ್ನೂ ಹಾಕಿದ್ದಿಲ್ಲ. ಸಂಜೆಗೆ ಅಡುಗೆ ಮಾಡತ್ತೀರಿ. ಈಗ ಸಂಜೆಗೆ ಅಡುಗೆ ಏನು ಮಾಡ್ಬೇಕು ಅನ್ನೋದ್ರಾಗ ಒಂದು ಸ್ವಲ್ಪ ಚಪಾತಿ ಅದು ಜಾಸ್ತಿನೇ ಇದ್ದಿದ್ದವು ರೀ. ಹಾಗಾಗಿ ಕೇಸಿಂದ ಚಪಾತಿ ಅನ್ನ ಜಾಸ್ತಿ ಇತ್ತು. ಒಂದಿಷ್ಟು ರೊಟ್ಟಿ ಅಂದ್ರೆ ಖಾರ ಚಪಾತಿ ಮಾಡೋದೈತೆ ಅಂತ ಕೇಸಿಂದ ಅದೇ ಖಾರ ಚಪಾತಿ ಮಾಡತ್ತಿದ್ರಿ. ರುಚಿ ಬೆಲ್ಲ ಹಾಕಿ ಮಾಡಿದ್ರಂತೂ ಯಾರೂ ಉಣಂಗಿಲ್ಲ. ನಮ್ಮ ಜಟ್ಟುಗಳು ಪಾಪ ಅದೆಲ್ಲ ಉಂಡಿರ್ತಾರೆ. ಆದ್ರೆ ಜಟ್ಟುಗಳು ಅಂತೂ ಉಣಂಗಿಲ್ಲ ರೀ. ಈ ಥರ ಚಪಾತಿ ಏನ್ರಿ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಟಮಾಟಿ ಒಂದು ಸ್ವಲ್ಪ ಎಲ್ಲ ಹಾಕಿಸಿಂದ ಮಾಡಿದ್ರೆ ಉಂಡಿರ್ತಾರೆ. ಇಲ್ಲಾಂದ್ರೆ ಅವ್ರು ರುಚಿಯಾಗಿ ಚಕೋಲಿ ನಮ್ಮನ್ನು ಮಾಡಿದ್ರಂತೂ ಊಟ ಉಣಂಗಿಲ್ಲ. ಅದು ಒಬ್ರು ಉಣ್ತಾರೆ, ಒಬ್ರು ಉಣಂಗಿಲ್ಲ. ಬೇಡ ಅಂತ ಹೇಳ್ಕೇಸಿಂದ ಬೇಡ ಅಂತ ಹೇಳ್ಕೇಸಿಂದ ಇದೇ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ, ಒಂದೆರಡು ಟಮಾಟಿ, ಒಂದೆರಡು ಗಡ್ಡೆ ಉಳ್ಳಾಗಡ್ಡಿ ಹಾಕಿಸಿಂದ ಪಾನಿ ಕೊಡ್ಲತ್ತಿದ್ರು. ಅದಕ್ಕೆ ಇಲ್ಲಂತೂ ಜಾಸ್ತಿ ಹೋಗಿ ಇಡ್ಲಿಗತ್ತಿದ್ರಿ. ಗಾಳಿ ಬಿಟ್ಟಿತ್ತಲ್ರಿ ಸಂಜೆ ಕಡೆ ಒಂದು ಸ್ವಲ್ಪ ಮಾಡಾಗಿಬಿಟ್ಟಿತ್ತು. ಹಾಗಾಗಿಸಿಂದ ಪೂರ್ತಿ ಎಲ್ಲ ಹೋಗಿ ಇಡ್ಲಿಗತ್ತಿತ್ತು. ಇಲ್ಲಿ ಮನ್ಯಾಗ ಅಡುಗೆ ಮಾಡಬೇಕಾದ್ರೆ ಜಲ್ದಿ ಮಾಡಿರ್ಬೇಕು ರೀ. ಅವರು ಹೊಲ್ದ ಈಗ ಬಂದಿದ್ರು. ಬರಬೇಕಾದ್ರೆ ಲೇಟ್ ಆಗಿತ್ತು ಅವ್ರಿಗೆ. 7:00 ಬಂದಾರ. ಅಲ್ಲಿ ಅಡುಗೆ ಮಾಡಬೇಕಾದ್ರಂತೂ ಜಾಸ್ತಿ ಗಾಳಿನೂ ಹತ್ತಿರ್ತಾರೆ. ಒಂದು ಸ್ವಲ್ಪ ದೆಗ್ಗಿ ಭಾಳ ಇದ್ದಿರ್ತಲ್ಲ ರೀ ಈ ಸಂಜೆ ಟೈಮ್ದಾಗ. ಜಾಸ್ತಿ ಅಂದ್ರೆ ಅಲ್ಲಿ ಹೊರಗೆ ಅಡುಗೆ ಮಾಡ್ತಿದ್ದ. ಆದ್ರೆ ಇವಾಗಂತೂ ಒಂದು ಸ್ವಲ್ಪ ಹೊರಗೆ ಮಾಡೋದು ಬಿಟ್ಟಿದ್ರಿ. ಸಂಜೆ ಟೈಮ್ದಾಗ ಮಾಡಬೇಕಾದ್ರಂತೂ ಮಾಡೇ ಎದ್ದು ಬಿಡ್ತದೆ. ಗಾಳಿ ಜಾಸ್ತಿ ಬಿಡ್ತದೆ. ಅಡುಗೆ ಊರಿನೇ ಹತ್ತಂಗಿಲ್ಲ ಅಂತ ಕೇಸಿನ ಅಲ್ಲೇನೂ ಹೊರಗೆ ಮಾಡಲ್ಲ. ಸಂಜೆ ಟೈಮ್ದಾಗ ಇಲ್ಲೇ ಒಲೆ ಮೇಲೆ ಮಾಡಿ ಕೇಸಿನ ಏನೋ ಮುಂಜಾನೆ ಜಲ್ದಿ ಎಲ್ಲ ಕೆಲಸ ಆಗಿತ್ತಂದ್ರೆ ಒಂದು ಸ್ವಲ್ಪ ವಿಡಿಯೋಕೆ ಏನ್ರಿ ಸ್ಪೆಷಲ್ ರೆಸಿಪಿ ಈ ಥರ ಏನ್ರಿ ಮಾಡೋದಿತ್ತಂದ್ರೆ ಅಲ್ಲಿ ಹೊರಗೆ ಮಾಡಿರ್ತೀನಿ. ಇವಾಗ ಅದಿಷ್ಟು ರೊಟ್ಟಿ ಅಂದ್ರೆ ಚಕ್ಕೋಲಿ ಆದರೂ ಕೂಡ ಅಂತೂ 1-2 ಪ್ಯಾಕೆಟ್ ಮೊಸರಿನ ಪ್ಯಾಕೆಟ್ ತರಿಸ್ಬಿಟ್ಟಿದ್ದೆ ರೀ. ಬರೇ ಇದು ಅಂದ್ರೆ ಸರಿ ಆಗಂಗಿಲ್ಲ. ಸ್ವಲ್ಪ ಮೊಸರಿನ ಪ್ಯಾಕೆಟ್ ತರಿಸ್ಬಿಟ್ಟಿದ್ದ. ಮನ್ಯಾಗ ಮೊಸರು ಇದ್ದರಂತೂ ಏನು ಕುದಿರಂಗಿಲ್ಲ ರೀ. ಹಾಲು ಮೊಸರು ಇದ್ದರಂತೂ ಅಂದ್ರೆ ಆಕಳಂತೂ ಇಲ್ಲರಿ ನಮ್ಮ ಮನ್ಯಾಗಂತೂ. ಅವಾಗಿತ್ತು ಪೈಲೆ ಆಕಳ. ಆದ್ರೆ ಈ ಕಡೆ ಎಲ್ಲ ತೆಗೆದು ಬಿಟ್ಟಾರ ಆಕಳದು. ಎತ್ತಿನ ಗಾಡಿಯಿಂದ ಹೋಗಲ್ಲಿಗ್ಯೂ. ಹಾಗಾಗಿ ಕೇಸಿಂದು ಬೇಡ ಅಂತ ಕೇಸಿಂದ ಆಕಳೆಲ್ಲ ತೆಗೆದು ಬಿಟ್ಟಿದ್ರು. ಇವಾಗ ಏನೋ ತೊಗೋಬೇಕಲ್ಲಾಗತ್ತಾರ ರೀ. ಆದ್ರೆ ನೋಡ್ಬೇಕೇನೋ ಸಕಾಸು ತೊಗೊಂಡ್ರೆ ಆಯ್ತು ಆಕಳ ಅಂತ ಕೇಸಿಂದ ಬಿಟ್ಟಾರ. ಹೊತ್ತು ಹೋಗಿದ್ರೆ ಅಷ್ಟು ಟೈಮ್ ಆಗ್ಯದ. ಇದಿಷ್ಟ ಕುರಿಗೆ ಹುಲ್ಲು ಮಾಡಿದೆವು. ಒಂದೇ ಅದರ ಕುರಿ ಅಂತ ಏನು ಜಾಸ್ತಿ ಹುಲ್ಲು ಹತ್ತಂಗಿಲ್ಲ. ಮುಂಜಾನೆ ಜಲ್ದಿ ಬಂದೆ. ಸ್ವಲ್ಪ ಕಣ್ಕಿ ಹೊಟ್ಟದ ಇವತ್ತು ಕಲಾಸ ಮಾಡ್ಬೇಕಾಗ್ತೇನೆ ಅಂತೇಳಿ. ಅದಕ್ಕೆ ಬರೆಯೊಳಗೆ ಮನೆಗಿನ ದಿನ ದಂಧಿ ಎಲ್ಲ ಹಂಗೆ ಇಟ್ಟು ಬಂದೀವಿ. ಅದಕ್ಕೆ ಜಲ್ದಿನೇ ಹೊಂಟಿದ್ದೇವೆ ರೀ ಇವತ್ತು.
ಇಟ್ಟಿದ್ದಲ್ಲ ಅಲ್ಲಿ ಇಟ್ಟಿದ್ದಲ್ಲ ಕಲ್ಲು ಇದು ಆತ ಅಂತೇಳಿ ಕಲ್ಲು ಪ್ಯಾಂಟಿಂಗ್ ಕಿಶದ ಕಲ್ಲು ಬಡಿಯಂಗತ್ತೆ ಇಟ್ಟಿದ ತುರ್ಕಿಲ್ಲದಕ್ಕೆ ಕೆತ್ತದು ಕಿತ್ತದ ಹೊಳಿ ಹೊಂಟಿವ್ರ ಮನೆಗೆ ಹೊತ್ತು ಹೋಗ್ಯದ. ಇವಾಗ ಮನಿ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ರೀ. ಟೈಮ್ 11 ಆಗಿತ್ತು. ಎಲ್ಲ ಅಡುಗೆ ಕೆಲಸ ಅಂತೂ ಆಗೈತೆ ರೀ. ಹುಡುಗರೆಲ್ಲ ಅವರಿಬ್ಬರು ಸಾಲಿಗೆ ಹೋಗಿದ್ರು, ಜಟ್ಟುಗೌಡು. ಆದ್ರೆ ಇವತ್ತು ಚೆನ್ನಮ್ಮ ಸೂಟಿ ಮಾಡಿದಳು. ಚೆನ್ನಮ್ಮ ಏನು ಹೋಗಿದ್ದಿಲ್ಲ ಟ್ಯೂಷನ್ಗೆ, ಅಂದ್ರೆ ಸಾಲಿಗೆ ಟ್ಯೂಷನ್ಗೆ ಹೋಗ್ಯಾರವ್ರು. ಈಕೆ ಏನು ಹೋಗಿದ್ದಿಲ್ಲ, ಇವತ್ತೊಂದಿನ ಸೂಟಿ ಮಾಡಿದಳು. ಈಗ ಹಿಡ್ಕೊಂಡು ನಾನು ಲಗ್ನ ವಿಡಿಯೋನ ಶೇರ್ ಮಾಡತ್ತೀನಿ ರೀ. ಇದ್ರಾಗ ಇಷ್ಟು ದಿನ ಲಗ್ನ ವಿಡಿಯೋ ಹಾಕೋದೇ ಆಗಿದ್ದಿಲ್ಲ ನನಗೆ. 5-8 ದಿನ ಆಯಿತು ಲಗ್ನ ವಿಡಿಯೋ ಹಾಕ್ಬೇಕಂದ್ರೆ ಹಾಕೋದಾಗಿದ್ದಿಲ್ಲ. ಯಾಕಂದರೆ ಅವೇ ವಿಡಿಯೋನೇ ಭಾಳಷ್ಟು ಇದ್ದಿದ್ದವು. ಅದ್ರಾಗ ಬೇರೆ ಜಾಸ್ತಿ ವಿಡಿಯೋ ಮಾಡಿಟ್ರಂತೂ ಮೊಬೈಲ ಈಗ ಬೇಸಿಗೆ ದಿನ ಅದಲ್ಲ ರೀ, ಭಾಳಷ್ಟು ಸ್ಟ್ರೈಕ್ ಹಿಡಿದ್ಬಿಡ್ತದೆ, ಭಾಳಷ್ಟು ಕಾವಾಗಿಬಿಡ್ತದೆ. ಹಾಗಾಕಿಸಿಂದ ಇವೆಲ್ಲ ಹಿಂದ್ರಗಡೆ ಬಿಟ್ರೆ ಐತೆ ಅಂತ ಹೇಳ್ಕಿಸಿಂದ ನಾನು ಅಲ್ಲಿ ಊರಿಗೆ ಹೋಗಿದ್ದೆ, ಅದೇ ವಿಡಿಯೋನೇ ಶೇರ್ ಮಾಡಿದ್ದೆ. ಮದುವೆ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ರೀ. ವಿಡಿಯೋ ಅಂತೂ ಸ್ಕಿಪ್ ಮಾಡ್ತೀನಿ, ಲಾಸ್ಟ್ವರೆಗೂ ನೋಡಿದ್ರಿ. ಅವರಂತೂ ಹೊಲಕ್ಕೆ ಹೋಗಿದ್ದೆ ರೀ. ಇವತ್ತು ನಾನು ಹೊಲಕ್ಕೆ ಹೋಗಿದ್ದಿಲ್ಲ. ಅಂದ್ರೆ ಫಸ್ಟಿನ ವಿಡಿಯೋ ನೋಡಿದ್ರೆ ಎಲ್ಲ ವಿಡಿಯೋ ಹೊಲದೇ ಇತ್ತು. ಆದರೆ ಇವಾಗ ಆ ಥರ ಇಲ್ಲರಿ. ಈ ಥರ ಇದ್ರಾಗಂತೂ ಪೂರ್ತಿ ಮದುವೆ ವಿಡಿಯೋನೇ ಅದ. ಅದಿಷ್ಟು ಹೋಳಿಗೆ ಅವ್ರು ಮಾಡಿದ್ದೆ ರೀ. ಇದಿಷ್ಟು ಉಳ್ದಿದಿಷ್ಟು ನಾ ಮಾಡಕತ್ತಿದ್ದೆ. ಯಾಕಂದ್ರೆ ನನಗೆ ಬರ್ಲಿಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಮನ್ಯಾಗ ಎಲ್ಲ ಅಡುಗೆ ಮಾಡ್ಬೇಕಲ್ರಿ, ಬರಬೇಕಾದ್ರೆ 11 ಆಗಿತ್ತು. ಅವರು ಮುಂಜಾನೆ ಜಲ್ದಿನೇ ಹೋಗಿದ್ರಿ ಹೊಲಕ್ಕೆ. ಮತ್ತು 11ರಿಂದ ಬರ್ತೀನಿ ಅಂತ ಹೇಳ್ಕಿಸಿಂದ, ಯಾಕಂದರೆ ಬಿಸಿಲು ಜಾಸ್ತಿ ಇದಲ್ರಿ ಈಗ. ಮುಂಜಾನೆ ಜಲ್ದಿ ಹೋಗ್ಕಿಸಿಂದ ಮತ್ತು 10-11ಕ್ಕೆ ಬಂದುಬಿಡ್ತಾರೆ. ಚಂದಾಗ ಕೆಲಸ ಅಂತೂ ಮಾಡೋಂಗಿಲ್ಲ ಈಗ. ಹೇಳ್ಕಿಸಿಂದ ಒಂದು ಸ್ವಲ್ಪ ಗಳೆ ಹೊಡ್ಲಿಕ್ಕೆ ಅಂತ ಹೇಳ್ಕಿಸಿಂದ ಗಳೆ ಚಾಲು ಮಾಡಿದ್ದೀವಿ. ಅದಕ್ಕೆ ಗಳೆ ಹೊಡ್ದು ಬರ್ತೀನಿ ಅಂತೇಳಿ ಮುಂಜಾನೆ ಜಲ್ದಿನೇ ಹೋಗಿದ್ರು. 5:15 ಅದು ಹೋಗಿದ್ರು. ಇನ್ನೇನು 11ಕ್ಕೆ ಬಂದರೆ ಬರ್ತಾರೆ. ಹೋಳಿಗೆ ಅಂತೂ ಒಂದು ಅರ್ಧದಷ್ಟು ಮಾಡಿದ್ದರು ಅವರು. ಮುಂಜಾನೆ ಜಲ್ದಿನೇ ಹಾಕಿದ್ರು ನಾವು ಬೆಳಿಗ್ಗೆ. ಯಾಕಂದರೆ ಬಿಸಿಲು ಬೇರೆ ಅದಲ್ರಿ, ಪತ್ರದಾಗ ಮಾಡಬೇಕಾದ್ರೆ ಭಾಳಷ್ಟು ದಗಿ ಆಗಿಬಿಡುತ್ತೆ ಚಂದಾಗಿ ಮಾಡಬೇಕಾದ್ರೆ. ಅದಕ್ಕೆ ಕೇಸಿಂದ ನಾ ಬರೋದ್ರಾಗಂತೂ ಅರ್ಧ ಹೋಳಿಗೆ ಮಾಡಿಟ್ಟಿದ್ರು, ಇನ್ನೊಂದು ಸ್ವಲ್ಪ ಇತ್ತು, ಅದಿಷ್ಟು ನಾ ಮಾಡತ್ತಿದ್ದೆ. ಲಗ್ನ ವಿಡಿಯೋ ಅಂತೂ ಒಂದು 4-5 ಲಗ್ನ ವಿಡಿಯೋ ಬಂದಿರ್ತಾವೆ. ಜಾಸ್ತಿ ಏನು ಬಂದಿರೋಂಗಿಲ್ಲ, ಒಂದು 2-3 ಬಂದಿರ್ತಾವೆ. ಯಾಕಂದ್ರೆ ವಿಡಿಯೋನು ಜಾಸ್ತಿ ಆಗಿದ್ದಿಲ್ಲ ರೀ ಅದು. ಹಂಗೆ ಕಿಸ್ನ ಸ್ವಲ್ಪನೇ ವಿಡಿಯೋ ಆಗಿತ್ತು. ಇದು ಅಂತೂ ಬಳಿ ಶಾಸ್ತ್ರ ಐತ್ರಿ ಇವತ್ತು. ಅದಕ್ಕೆ ಕಿಸಿಂದ ಎಲ್ಲರೂ ಬಳಿಯೋದು ಉಟ್ಕೊಳತ್ತಿದ್ರು. ಅರ್ಶಿಣ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಆದರೆ ಅರ್ಶಿಣ ಶಾಸ್ತ್ರದ ವಿಡಿಯೋನ ನಾಳೆಗೆ ಶೇರ್ ಮಾಡಿರ್ತೀನಿ. ಇವಾಗ ಹೋಳಿಗೆ ಮಾಡೋದಂತ ಆಗಿತ್ತು ರೀ. ಎಲ್ಲೋ
ನಾಲ್ಕು ಮಂದಿ ಅವರು ಚೆನ್ನಮ್ಮ ನಮ್ಮ ಸಣ್ಣವರು ಬಂದಿದ್ದರು ರೀ. ನಾಳೆಗೆ ಲಗ್ನ ಐತಲ್ರಿ, ಹಾಗಾಗಿ ಇವತ್ತೇ ಬಂದಿದ್ರು. ಅವರು ಜಲ್ದಿನೇ ಬಂದಿದ್ದರು. ಚೆನ್ನಮ್ಮ ಮತ್ತು ಇವತ್ತು ಟ್ಯೂಷನ್ ಬಿಟ್ಟು ಮನೆಗೆ ಇದ್ದಿದ್ರು. ಇದು ಅಂದ್ರೆ ಹಾಕ್ಲತ್ತಿದ್ರು ಅವರು. ಗುಡಿಯಾಗ ಒಂದು ಹಾಕಿ ಬಂದಿದ್ರೇನೋ, ಇಲ್ಲೊಂದು ಹಾಕ್ಲತ್ತಾರೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಏನು ಮಾಡ್ತೀನಿ. ಮುಂದಿನ ವಿಡಿಯೋ ನಾಳೆಗೆ